ರಾಜ್ಯದ ಆಯ್ದ 7-8 ಗ್ರಾಮಗಳಲ್ಲಿ ಮಾದರಿ ಸೋಲಾರ್ ಗ್ರಾಮ ಯೋಜನೆಗೆ ಆಯ್ಕೆಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಗ್ರಾಮ ಪಂಚಾಯತ್ ಪುತ್ತಿಗೆಗೆ ಲಭಿಸಿರುವ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಬಳಸುವ ಕುರಿತು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭೀಮಾನಾಯಕ್ ಪಿಯವರು ಮಾತನಾಡಿ, ಪಂಚಾಯತ್ಗೆ ನಿರಂತರ ಆದಾಯದ ಮೂಲ ಕಲ್ಪಿಸುವ ಉದ್ದೇಶದಿಂದ ಕೇಮಾರು ಹಾಗೂ ಮಜ್ಜಿಗುರಿ ರುದ್ರಭೂಮಿಗೆ ಸೇರಿದ ಸುಮಾರು 2 ಎಕರೆ ಜಾಗದಲ್ಲಿ ಸೋಲಾರ್ ಗ್ರಿಡ್ ಅಳವಡಿಸಿ ವಿದ್ಯುತ್ ಉತ್ಪಾದಿಸಿ ಮೆಸ್ಕಾಂಗೆ ಪೂರೈಸುವ ಬಗ್ಗೆ ಸರ್ಕಾರಿ ಹಾಗೂ ಸಾರ್ವಜನಿಕ ಕಟ್ಟಡಗಳಿಗೂ ಸೋಲಾರ್ ವ್ಯವಸ್ಥೆ ಅಳವಡಿಸಿದರೆ ಪಂಚಾಯತ್ ಸ್ವಂತ ಆದಾಯ ಬಲಪಡಿಸುವುದರ ಜೊತೆಗೆ ವಿದ್ಯುತ್ ವೆಚ್ಚದಲ್ಲಿ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಸೋಲಾರ್ ಯೋಜನೆಯ ಆದಾಯವನ್ನು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುವ ಉದ್ದೇಶವಿದೆ ಎಂದು ಪ್ರಸ್ತಾವನೆ ಮುಂದಿಟ್ಟರು. ಡಿಸ್ಟ್ರಿಬ್ಯೂಟೆಡ್ ರಿನ್ಯೂವೇಬಲ್ ಎನರ್ಜಿ ಯೋಜನೆಯಡಿ ಮನೆಗಳ ಮೇಲ್ಛಾವಣಿಗೆ ಮಾತ್ರ ಸೀಮಿತವಾಗದೆ ಗ್ರಾಮದ ಮೂಲಸೌಕರ್ಯ ಹಾಗೂ ಸೌಲಭ್ಯಗಳ ಅಗತ್ಯ ಗುರುತಿಸಿ ಯೋಜನೆ ರೂಪಿಸುವ ಕುರಿತು ಚರ್ಚಿಸಲಾಯಿತು. ಊರ್ಜಾ ಡೆವಲಪ್ಮೆಂಟ್ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರಾದೇಶಿಕ ವ್ಯವಸ್ಥಾಪಕ ವರುಣ್ ಜಿಎಂ ಅವರು ಮಾತನಾಡಿ, ರೈತರು, ಮಹಿಳಾ ಸ್ವಸಹಾಯ ಸಂಘಗಳು ಸೇರಿದಂತೆ ವಿವಿಧ ವರ್ಗಗಳ ಅಗತ್ಯತೆಯನ್ನು ಗುರುತಿಸಿ ಆದ್ಯತಾ ಪಟ್ಟಿ ಸಿದ್ಧಪಡಿಸಲಾಗುವುದು ಎಂದರು. ಬೀದಿ ದೀಪ, ಕುಡಿಯುವ ನೀರಿನ ಪಂಪ್ಗಳಿಗೆ ಸೋಲಾರ್ ವಿದ್ಯುತ್ ಬಳಸುವುದರಿಂದ ವಿದ್ಯುತ್ ಬಿಲ್ ಉಳಿತಾಯವಾಗಬಹುದು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಮುಂದಿನ ಹಂತದಲ್ಲಿ ಕಾಮಗಾರಿ ಸ್ಥಳ ಆಯ್ಕೆ, ವಿದ್ಯುತ್ ಉತ್ಪಾದನೆ ಹಾಗೂ ಆದಾಯ ಬಳಕೆಗೆ ಸಮಗ್ರ ರೂಪುರೇಷೆ ಸಿದ್ಧಪಡಿಸಲು ನಿರ್ಧರಿಸಲಾಯಿತು. ಅಲ್ಲಿನೂ ಕೂಡ ಅಷ್ಟೇ ಕರೆಂಟ್ ಅವಶ್ಯಕತೆ ಇದೆ, ಅದ್ರ ಜೊತೆಗೆ ಮಿಷನರೀಸ್ಗಳು ಕೂಡ ಅವಶ್ಯಕತೆ ಇದೆ. ಈಗ ಇನ್ನೊಂದು ನಾವು ಗ್ರಾಮಕ್ಕೆ ಹೋದಾಗ ಅಲ್ಲಿ ಅವರೇನು ಹೇಳಿದ್ರು, ಕೋಲ್ಡ್ ಚೈನ್, ಅವರು ಬೆಳೆದಿರುವಂತ ತರಕಾರಿಗಳೆಲ್ಲ ಇದು ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಅದನ್ನ ಕಟಾವ್ ಮಾಡಿ ಮಾರ್ಕೆಟ್ ತಗೊಂಡು ಹೋಗ್ಬೇಕಾದ್ರೆ ಅದು ಲಾಸ್ ಆಗ್ತಾ ಇದೆ. ಸೊ ಆ ತರದನ್ನೆಲ್ಲ ಏನೇನ್ ಬೇಕು ಅದನ್ನ ಪ್ರತಿಯೊಂದು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಾವು ಮಾಡೋದಕ್ಕೋಸ್ಕರ ನಾವು ಬಂದಿರೋದು. ಫಸ್ಟ್ ಈಗ ಬರೀ ಪ್ಯಾನಲ್ಗಳ ಒಂದೇ ಹಾಕೋದು ಅಂತಲ್ಲ, ಅದ್ರ ಜೊತೆ ಏನೇನ್ ಬೇಕಾಗತ್ತೆ, ನಿಮ್ ಗ್ರಾಮಕ್ಕೆ ಏನೇನ್ ಬೇಕಾಗತ್ತೆ. ಕೆಲವೊಂದ್ ಕಡೆ ಈಗ ಕುಡಿಯೋ ನೀರಿಂದು ಇದೇನೇ ಇಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲ, ಅದ್ರ ಡ್ರಿಂಕಿಂಗ್ ಫೆಸಿಲಿಟಿ ಒಳಗಡೆ ಅದನ್ನು ಕೂಡ ನಾವು ಆಡ್ ಮಾಡ್ಕೋಬಹುದು. ಇದ್ರೊಳಗಡೆ ಡಿಆರ್ಇ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ರಿನ್ಯೂವಬಲ್ ಎನರ್ಜಿ ಅದ್ರೊಳಗಡೆ ನಾವು ಮಾಡೋದು. ಈ ಡಿಆರ್ಇ ಒಳಗಡೆ ಏನು ಅಂತಂದ್ರೆ ಏನೇನು ಇಲ್ಲಿಂದ ಅಂದ್ರೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ಅಲ್ಲಿಂದ ಜನರೇಟ್ ಮಾಡಿ ಇಲ್ಲೇನೆ ನಾವು ಅದನ್ನ ಉಪಯೋಗಿಸಿಕೊಂಡು ಏನೇನು ಮಾಡಬಹುದು ಅದನ್ನೆಲ್ಲ ನಾವು ಇದ್ರೊಳಗಡೆ ನಾವು ಸಂಕ್ಷಿಪ್ತವಾಗಿ ಎಲ್ಲದನ್ನು ಡಿಸ್ಕಸ್ ಮಾಡಿ ನಿಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಳ್ತಾ ಇರೋದು. ಅದೇ ತರ ಈಗ ಸೋಲಾರ್ ಡ್ರೈಯರ್, ಕೋಲ್ಡ್ ಸ್ಟೋರೇಜ್, ರೈಸ್ ಮಿಲ್ ಆಗಿರ್ಬೋದು, ಅದೇ ತರ ಏನಾದ್ರೂ ಆಗಿರ್ಬೋದು ಮಿಷಿನ್ಸ್ ಪ್ಯಾನಲ್ಸ್ ಗಳನ್ನ ಹಾಕಿ ಇಲ್ಲೇನೆ ಜನರೇಟ್ ಮಾಡಿ ಇಲ್ಲೇನೆ ಯೂಸ್ ಮಾಡೋದು. ಹಾಗಾಗಿ ಈಗ ನನಗೆ ಏನೇನು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನನಗೆ ಆಕ್ಚುಲಿ ಇದೇ ತರನೇ ಈಗ ಕ್ವಶನ್ಸ್ ಹಾಕಿಲ್ಲ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಕ್ವಶನ್ಗಳನ್ನೆಲ್ಲ ಕೇಳಿ ಆಕ್ಚುಲಿ ನನಗೆ ಸಂಘ ಬೇಕು, 2 ಸಂಘ, ಅದಾದ್ಮೇಲೆ FPO ಅಂದ್ರೆ ರೈತ ಉತ್ಪಾದಕರ ಸಂಘ ಅಥವಾ ಅಂದ್ರೆ ರೈತರುಗಳದ್ದು ಈಗ ಫಸ್ಟ್ ಅವ್ರಿಗೆ ಏನು ಅವಶ್ಯಕತೆ ಇದೆ. ಈಗ ಇಲ್ಲಿ ಲೇಡೀಸ್ ಗ್ರೂಪಿಗೆ ಅವಶ್ಯಕತೆ ಇರೋದು, ಅಲ್ಲಿ ರೈತರ ಗ್ರೂಪಿಗೆ ಅವಶ್ಯಕತೆ ಇರಲ್ಲ, ಅವ್ರಿಗೆ ಅವಶ್ಯಕತೆ ಇರೋದು ಇಲ್ಲಿ ಇರೋದಿಲ್ಲ. ಹಂಗಾಗಿ ಅದನ್ನ ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡು ನಾವು ಈಗ ಲೇಡೀಸ್ ಗ್ರೂಪ್ ಏಕೆಂದ್ರೆ ನಾವೀಗ ಏನಾಗುತ್ತೆ ಬರೀ ನಾವು ಇಲ್ಲಿ ಮೇಲ್ಗಡೆಯಿಂದ ನಾವು ಮೇಲ್ನೋಟಕ್ಕೆ ನಾವು ನೋಡ್ಬಿಟ್ಟು ಇದನ್ನ ಮಾಡೋದು ಒಂದೇ ಆಗಬಾರ್ದು. ನಿಮ್ದು ಪಂಪ್ ಚಾಲೆ ಇಲ್ಲ, ಅವಾಗ ಇಲ್ಲಿ ಅಂಡರ್ ಸರ್ಕಲ್ ಮಾಡ್ತಾರೆ, ನೀರಿಲ್ಲ ಅಂದ್ರೆ ಇಲ್ಲಿಗೆ ಕಂಪ್ಲೇಂಟ್ ಕೊಡುದು. ಅದು ಈ ಪ್ರಾಬ್ಲಮ್ ಇಂದ ಅದು 1 ಕೋಟಿ ಪಂಚಾಯತ್ ಇದಾಗಿದೆ ಅಲ್ವಾ? ಅದಕ್ಕೆ ನಿಮ್ಮ ಇದರ ಪ್ರಕಾರ ಯಾವ ಇದಕ್ಕೆ ಇದು ಮಾಡುದು ಅಂತ ಅದು ಪಂಚಾಯತ್ ಅಕೌಂಟಿಗೆ ಬರೋದಿಲ್ಲ ಸರ್ ಹಣ, ಅದು ಯಾವ ತರ ಬರುತ್ತೆ. ಈ ಸಂದರ್ಭದಲ್ಲಿ ಊರ್ಜಾ ಡೆವಲಪ್ಮೆಂಟ್ ಸೊಲ್ಯೂಷನ್ನ ಪ್ರತಿನಿಧಿ ಚಂದನ್, ಪಂಚಾಯತ್ ಮಾಜಿ ಅಧ್ಯಕ್ಷೆ ರಾಧಾ, ಸದಸ್ಯರಾದ ಮುರಳೀಧರ್ ಕೋಟ್ಯಾನ್, ವಾಸುದೇವ ನಾಯಕ್ ಹಾಗೂ ಇತರ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು.